ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿರ್ತೀರಾ ಅಂತ ಯೇಸುವಲ್ಲಿ ನಾನು ನಿಮ್ಮನ್ನು ನಂಬುತ್ತೇನೆ. ಓಕೆ, ಬನ್ನಿರಿ. ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಾವು ಏನು ವಾಕ್ಯವನ್ನು ಧ್ಯಾನ ಮಾಡೋಣ? ಎಬೇಸ್ಯದವರಿಗೆ ಬರೆದಂಥ ಪುಸ್ತಕ 4ನೇ ಅಧ್ಯಾಯ 2-3 ವಚನ. ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ, ನೀವು ಪೂರ್ಣ ವಿನಯ ಸಾತ್ವಿಕ ತತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರ ಆತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಆಸಕ್ತರಾಗಿರಿ. ಹಲ್ಲೆಲೂಯಾ! ಎಷ್ಟು ಸುಂದರವಾದ ವಚನ. ಒಬ್ಬರನ್ನೊಬ್ಬರು ಮಾತಾಡಿದ್ರೆ ಅವ್ರ ಮನೆಯಲ್ಲಿ ಏನಾಯಿತು, ಇವ್ರ ಮನೆಯಲ್ಲಿ ಏನಾಯಿತು, ಅವ್ರು ಕೆಟ್ಟದಾದರೆ ಅದರಲ್ಲಿ ಒಂದು ಸಂತೋಷ, ಕೆಲವೊಬ್ಬರಿಗೆ ಒಂದು ಕುಟುಂಬಕ್ಕೆ ಕೆಟ್ಟದಾದರೆ ಸಂತೋಷ. ಆದರೆ ಇಲ್ಲಿ ವಚನ ಹೇಳ್ತದೆ, ಸೆರೆಯಿಂದ ಪೌಲ್ ಬರೀತಾರೆ, ಎಬೇಸ್ಯದವರ ಸಭೆಗೆ ಬರೀತಾರೆ, ನೀವು ಪೂರ್ಣ ವಿನಯ ಸಾತ್ವಿಕ ತತ್ವಗಳಿಂದಲೂ, ನಮಗೆ ಯಾವಾಗಲೂ ಪೂರ್ಣ ಮನಸ್ಸಿನಿಂದ ಪ್ರೀತಿಸುವ ಸ್ವಭಾವ ಇರಬೇಕು. ಪೂರ್ಣ ಮನಸ್ಸಿನಿಂದ ಪ್ರೀತಿಸ್ತೇನೆ ಅಂತ ಹೇಳಿಬಿಟ್ಟು ಮುಖ ಒಂಥರ ಇಟ್ಕೊಳ್ಳೋದು, ಭಿಕ್ಷಕರಿಗೆ ದುಡ್ಡು ಹಾಕುವಾಗ ನಾನು ಚೆನ್ನಾಗಿದ್ದೇನೆ ಅಂತ ಹೆಮ್ಮೆದಿಂದ ಹಾಕೋದು, ಹಂಗಲ್ಲ. ನಮ್ಮನ್ನು ತಗ್ಗಿಸಿಕೊಳ್ಬೇಕು. ಪ್ರೀತಿ ಅಂದರೆ ಯಾವಾಗಲೂ ನಮ್ಮಲ್ಲಿರುವಂಥ ಅಹಂಕಾರದ ಹೆಮ್ಮೆಯ ಗುಣಗಳನ್ನೆಲ್ಲ ತಗ್ಗಿಸ್ಬೇಕು. ಏಸಪ್ಪ ಶಿಲುಬೆ ಪ್ರೀತಿ ಹುಟ್ಟಿ ಬರಬೇಕು, ಆವಾಗ ಪ್ರೀತಿಯಿಂದ ಕೊಡಬೇಕು. ಒಂದು ಭಿಕ್ಷಕನಿಗೆ 1 ರೂಪಾಯಿ ಕೊಟ್ಟರು ಕೂಡ, ಅಯ್ಯೋ ಏಸಪ್ಪ ಇವರಿಗೆ ಹೇಗಾದರೂ ಮಾಡಿ ಕಾಪಾಡಿ ಸ್ವಾಮಿ, ಆ ಥರ ಕೊಡಬೇಕು. ಅದೇ ತಾತ್ವಿಕ ಆ ಗುಣಗಳಿಂದ ನಾವು ಕೊಡಬೇಕು. ಅದು ಮಾತ್ರವಲ್ಲ, ದೀರ್ಘ ಶಾಂತಿಯಿಂದ ಕೂಡಿದವರಾಗಿ. ದೀರ್ಘ ಶಾಂತಿ, ಸಮಾಧಾನ, ಯಾವಾಗಲೂ ಮಾತಲ್ಲಿ ಒಂದು ತಾಳ್ಮೆ ಇರಬೇಕು, ಮಾತಲ್ಲಿ ಒಂದು ಪ್ರೀತಿ ಇರಬೇಕು. ನಾವು ಹೇಳುವಂಥ ಆಲೋಚನೆಗಳಲ್ಲಿ ಕೂಡ ಒಂದು ಪ್ರೀತಿ ಇರಬೇಕು. ಪ್ರೀತಿಯಿಂದ ಹೇಳಬೇಕು, ಶಾಂತಿಯಿಂದ ಹೇಳಬೇಕು. ಮತ್ತು ಅದು ಮಾತ್ರವಲ್ಲ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕು. ಇವಾಗ ನನಗೆ ದೇವರು ವಚನ ಕೊಟ್ಟಿದ್ದಾರೆ, ನಾನು ಒಬ್ಬರ ಹತ್ರ ಮಾತಾಡುವಾಗ ಪ್ರೀತಿಯಿಂದ ಮಾತಾಡಬೇಕು, ಅವ್ರಿಗೆ ಶಾಂತಿ ಸಮಾಧಾನ ಹೇಳಬೇಕು. ಒಂದು ಹೆಲ್ಪ್ ಮಾಡಿದ್ರು ಕೂಡ ತಾಳ್ಮೆಯಿಂದ ಮಾಡಬೇಕು. ಹೆಲ್ಪ್ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಕಾಲರೆಲ್ಲ ಎತ್ತಕೊಂಡು ಮಾಡೋದು, ಅದೆಲ್ಲ ದೇವರ ಗುಣಲಕ್ಷಣಗಳಲ್ಲ ನನ್ನ ಪ್ರಿಯರೇ. ಏಸಪ್ಪ ಈ ಭೂಮಿಗೆ ಹುಡುಕಿ ಬಂದಿದ್ದು ತಾಳ್ಮೆಯಿಂದ ಹುಡುಕಿ ಬಂದರು. ರಾಜಾದಿ ರಾಜ, ಇಡೀ ಆಕಾಶ ಭೂಮಿಯನ್ನು ನಿರ್ಣಯಿಸಿದಂಥ ದೇವಾದಿ ದೇವರು ಏಸಪ್ಪ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬರುವಾಗ ತಾಳ್ಮೆಯಿಂದ ಬಂದರು. ನನ್ನ ಪ್ರಿಯರೇ, ನಾವು ಕೂಡ ಆ ತಾಳ್ಮೆಯಲ್ಲಿ ಇರಬೇಕು. 100ರಷ್ಟು ತಾಳ್ಮೆ ನಮಗೆ ಬರಬೇಕು. ನನ್ನ ಪ್ರಿಯರೇ, ಪ್ರೀತಿಯಲ್ಲಿ ತಾಳ್ಮೆ ಬರಬೇಕು. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಬೇಕು. ನನ್ನ ಪಾಪನ ಇನ್ನೊಬ್ಬರು ಸಹಿಸಿಕೊಳ್ಬೇಕು ಅಂತ ಅನ್ನಿಸ್ಕೊಂಡು ಪಾಪ ಮಾಡೋದು, ಬೇರೆ ಥರವಾಗಿ ಕೋಪ ಮಾಡೋದು, ಹಂಗೆ ಮಾಡೋದು ಸಹಿಸ್ಕೊಳ್ಳಿ ಅಂತ ಹೇಳೋದಲ್ಲ ನನ್ನ ಪ್ರಿಯರೇ. ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸಿ ಅದನ್ನು ಹಂಬಲದಿಂದ, ತುಂಬ ಕರುಣೆಯಿಂದ, ತಾಳ್ಮೆಯಿಂದ ಅದನ್ನು ಸ್ವೀಕರಿಸಿಕೊಂಡು ಸಹಿಸ್ಕೊಳ್ಬೇಕು. ಇವತ್ತಿಲ್ಲ ನಾಳೆ ನನ್ನ ಸಹೋದರಿ ತಿದ್ದುತ್ತಾರೆ. ಅದು ಮಾತ್ರವಲ್ಲ, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಡಬೇಕು. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಡಬೇಕು. ನನ್ನ ಪ್ರಿಯರೇ, ದೇವರ ವಾಕ್ಯ ಧ್ಯಾನ ಮಾಡಿ ನಾವು ನಮ್ಮ ಕುಟುಂಬವನ್ನು ಒಳ್ಳೆ ರೀತಿ ಕಟ್ಟಿ ಎಬ್ಬಿಸಬೇಕು. ನಾವು ನಿಜವಾಗ್ಲೂ ದೇವರ ಮಕ್ಕಳಾಗಿರ್ಬೇಕಂದ್ರೆ ಸಮಾಧಾನದಿಂದ ಕಟ್ಟಲ್ಪಡಬೇಕು. ಯಾರಾದರೂ ಬಂದು ನಮ್ಮ ಮನೆಯಲ್ಲಿ ಯಾರೋ ಒಬ್ಬರ ಮೇಲೆ ಒಬ್ಬರು ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಸಮಾಧಾನ ಹೇಳಬೇಕು. ಆಯ್ತಮ್ಮ ಬಿಡಮ್ಮ, ಆಯ್ತು ಬಿಡಮ್ಮ, ಕ್ಷಮಿಸಮ್ಮ, ಮರ್ತೋಗಮ್ಮ ಅಂತ ಹೇಳಬೇಕು. ಅದು ಸಮಾಧಾನ ಬಂಧನದಿಂದ ನಾವು ಕಟ್ಟಲ್ಪಟ್ಟಿರಬೇಕು. ನನ್ನ ಪ್ರಿಯರೇ, ಪವಿತ್ರ ಆತ್ಮದಿಂದ ಉಂಟಾಗುವಂಥ ಐಕ್ಯವನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಬೇಕು. ಇದೆಲ್ಲ ಯಾರ ಗುಣಗಳು? ಇದೆಲ್ಲ ಪವಿತ್ರಾತ್ಮನ ಗುಣಗಳು, ಇದೆಲ್ಲ ಏಸಪ್ಪ ಗುಣಗಳು. ಪವಿತ್ರಾತ್ಮನ ಐಕ್ಯತೆಯನ್ನು ನಾವು ಬೆಳೆಸುವುದಕ್ಕಾಗಿ ಆಸಕ್ತರಾಗಿರಬೇಕು, ಆಸೆಯಿಂದ ಇರಬೇಕು, ಪ್ರೀತಿಯಿಂದ ಹೇಳಬೇಕು. ಪ್ರಾರ್ಥನೆ ಮಾಡ್ತೀಯಾ? ಪ್ರೀತಿಯಿಂದ ಇರು. ವಾಕ್ಯ ತುಂಬ ಓದ್ಬಿಟ್ಟಿದ್ಯಾ? ಪ್ರೀತಿಯಿಂದ ಇರು. ಒಳ್ಳೆ ದಾನ ಧರ್ಮ ಮಾಡ್ತೀಯಾ? ಪ್ರೀತಿಯಿಂದ ಇರು. ಎಲ್ಲವನ್ನು ತಾಳ್ಮೆಯಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು, ಸಹಿಸಿಕೊಂಡು ಮಾಡಬೇಕು. ಪವಿತ್ರ ಆತ್ಮನ ಬಂಧನವನ್ನು, ಆ ಸಮಾಧಾನ ಬಂಧನವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಬೇಕು. ಅಂಥ ಗುಣಗಳನ್ನು ನನಗೆ ಕೊಡಪ್ಪ, ಹಂಗಿದ್ರೆ ನನ್ನ ಕುಟುಂಬ ಸ್ವರ್ಗವಾಗಿಬಿಡ್ತದೆ ಸ್ವಾಮಿ, ನನ್ನ ಕೆಲಸ ವ್ಯಾಪಾರ ಸ್ವರ್ಗವಾಗಿಬಿಡ್ತದೆ ಅಪ್ಪ, ಆ ರೀತಿಯಾಗಿ ನನ್ನನ್ನು ಬದಲಾಯಿಸಪ್ಪ ಅಂತ ಕೇಳೋಣವ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮ
ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರೀತಿ ಸ್ವರೂಪನಾದ ದೇವರೇ, ಇವತ್ತು ಧ್ಯಾನ ಮಾಡಿದಂಥ ವಾಕ್ಯದ ಪ್ರಕಾರ ಯಾವಾಗಲೂ ನಾವು ತಾಳ್ಮೆ ಉಳ್ಳವರಾಗಿರ್ಬೇಕಪ್ಪ, ಪ್ರೀತಿ ಉಳ್ಳವರಾಗಿರ್ಬೇಕಪ್ಪ, ಒಬ್ಬರನ್ನ ಒಬ್ಬರು ಸಹಿಸಿಕೊಂಡು ಕರ್ತನೆ ಅಪ್ಪ ಸಮಾಧಾನದ ಬಂಧನದಿಂದ ಕಟ್ಟಲ್ಪಟ್ಟಿರಬೇಕು ರಾಜ. ಅದನ್ನು ಪವಿತ್ರಾತ್ಮನ ಶಕ್ತಿಯಿಂದ ಯಾವಾಗಲೂ ಕಳ್ಕೊಳ್ದಿರ ಇರೋದಕ್ಕೆ ನಮಗೆ ಸಹಾಯ ಮಾಡಿ ಸಪ್ಪ, ಆಶೀರ್ವದಿಸಪ್ಪ. ನಾನಿರುವಂಥ ಕುಟುಂಬದಲ್ಲಿ ಸಮಾಧಾನ ಉಳ್ಳವರಾಗಿರಬೇಕು, ನಾವು ಬದುಕುವಂಥ ಸ್ಥಳದಲ್ಲಿ ಸಮಾಧಾನ ಉಳ್ಳವರಾಗಿರಬೇಕು, ಸಭೆಯಲ್ಲಿ ಸಮಾಧಾನ ಉಳ್ಳವರಾಗಿರಬೇಕು, ನಮ್ಮ ರಾಜ್ಯದಲ್ಲಿ ಸಮಾಧಾನ ಉಳ್ಳವರಾಗಿರಬೇಕಪ್ಪ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದೊಂದು ಕುಟುಂಬವು ಕರ್ತನೆ ಐಕ್ಯತೆಯಲ್ಲಿ, ಸಮಾಧಾನದಲ್ಲಿ, ಪ್ರೀತಿಯಲ್ಲಿ ಒಬ್ಬರನ್ನ ಒಬ್ಬರು ಕರ್ತನೆ ಅರ್ಥ ಮಾಡಿಕೊಂಡು ಸಹಿಸಿಕೊಂಡು ಅಪ್ಪ ಸ್ತೋತ್ರ ರಾಜ್ಯ, ನಿಮ್ಮ ಪ್ರೀತಿಯನ್ನ ಕರ್ತನೆ ಹಂಚಿಕೊಳ್ಳುವಂಥ ಮಕ್ಕಳಾಗಿ ನಮ್ಮನ್ನು ಬದಲಾಯಿಸು ಸ್ವಾಮಿ. ಆಶೀರ್ವದಿಸಪ್ಪ, ಎಲ್ಲರನ್ನೂ ಆಶೀರ್ವದಿಸು ಸ್ವಾಮಿ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದ್ಕೊಳ್ತೇನೆ ನನ್ನ ತಂದೆಯೇ. ಆಮೇನ್. ಥ್ಯಾಂಕ್ ಯು ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.